ಇದು ಕೇರಳದಲ್ಲಿ ನಡೆದಿರೋ ಘಟನೆ. ಏನಾಗಿದೆ, ಒಬ್ಬವನು ಫುಲ್ ಆಗಿ ಎಣ್ಣೆ ಹೊಡೆದು ಬಂದು ಕಾರಲ್ಲಿ ಮಲಗಿದ್ದಾನೆ. ಅದು ಎಲ್ಲಿ ಮಲಗ್ಯಾನ ಅಂದ್ರ ರೋಡ್ ನಲ್ಲಿ ಹೊಂಟಾನ. ಎಲ್ಲಿಗೆ? ಎಣ್ಣೆ ಹೊಡೆದಾನ. ಆಮ್ಯಾಗ ಡೋರ್ನ ಬಂದ್ ಮಾಡ್ಯಾನ. ಆಮ್ಯಾಗ ಟ್ರಾಫಿಕ್ ಆಗ್ಬಿಡತದ ಹೆವಿ. ಸ್ಕೂಲ್ ಹೋಗೋ ಮಕ್ಕಳು, ಆಮ್ಯಾಗ ಎಲ್ಲಾ ಕಡೆಯಿಂದಾನು ಬಸ್ ಗಿಸ್ ಎಲ್ಲಾ ನಿಂತಾವು. ಅವ ಆರಾಮ್ ಮಾತ್ರ ನಿದ್ದೆ ಹೊಡ್ಯಾಕುಂತಾನ. ಎಣ್ಣೆ ಹೊಡೆದು ಮಲಗಿ ಬಿಟ್ಟಾನ. ಆ ಕಾರು ದೂಡಿ ಇದು ಮಾಡಿದ್ರು ಹೇಳೋಲ್ಲ. ಇಂತ ಪರಿಸ್ಥಿತಿ ಆಗೈತಿ. ಅಲ್ಲಿ ನೋಡಿದ್ರ 2-3 ಸ್ಕೂಲ್ ಅದಾವು. ಸ್ಕೂಲಿಂದ ಹೋಗೋ ರಸ್ತೆ ಅದು. ಆಮ್ಯಾಕ ಅಲ್ಲಿ ವ್ಯಾಪಾರಸ್ಥರು ಅಡ್ಡಾಡೋದು ಎಲ್ಲಾ ಘಟನೆ ನಡ್ಯಾಕುಂತೈತಿ. ಅವ್ ನೋಡಿದ್ರ ಕಾರ್ನ್ಯಾಗ ಮಲಗ್ಯಾನ. ಅಂದ್ರ ಎಣ್ಣಿನ ಜಾಸ್ತಿ ಹೊಡೆದಾನ, ಮಲಗಿ ಬಿಟ್ಟಾನ. ಇಂತ ಘಟನೆಗಳು ಜಗ್ಗು. ಅದು ಕೇರಳದಾಗ ಏನ್ ಮಾಡ್ಯಾರ, ಎಲ್ಲೇ ಪಾರ್ಟಿಗೆ ಎಲ್ಲೇ ಹೋಗ್ಯಾರ. ಆಮ್ಯಾಕ ಕಾರ್ನ ಹೆವಿ ಡ್ರೈವಿಂಗ್ ಮಾಡ್ಯಾನ. ಎಲ್ಲಿ ಹೋಗಿದ್ನೋ ಗೊತ್ತಿಲ್ಲ, ಫುಲ್ ಎಣ್ಣೆ ಹೊಡೆದಾನ. ಎಲ್ಲಿ ಬಂದಾನ ಆದ್ರೂ ಕೇಳಾಕ್ ಬಂದಾನ, ಇಲ್ಲಂದಿಲ್ಲ. ಆದ್ರ ಎಷ್ಟೋ ಜನ ಕೂಗಿ ಕರೆದ್ರು ಇದು ಮಾಡಿದ್ರು ಹೇಳ್ತಾನ ಇಲ್ಲ. ಅವ ಕಾರಲ್ಲಿ ಮಲಗಿ ಬಿಟ್ಟಾನ. ಈ ನಮ್ನಿ ಎಣ್ಣೆ ಹೊಡೆದ್ರ ಏನ್ ಗತಿ? ಟ್ರಾಫಿಕ್ ನ ಬಂದ್ ಮಾಡ್ಕೊಂಡು ಈ ನಮ್ನಿ ಘಟನೆಗಳು ಆದ್ರ ಹಿಂಗಾದ್ರ ಹೆಂಗ? ಅದು ವಿಡಿಯೋ ನೋಡಿ ನನಗ ಆಶ್ಚರ್ಯ ಅನ್ನಿಸ್ತು. ಇದು ಯಾವ್ದಪ್ಪ, ಇದು ಕಾಮಿಡಿ ಸೀನ್ ಇದ್ದಂಗ ಐತೆಲ್ಲ ಅನಿಸ್ತೈತಿ. ಆದ್ರ ಅಲ್ಲಿ ನಡೀತಿರೋ ಸಮಸ್ಯೆನ ಬೇರೆ ಆಗಿಬಿಟ್ಟೈತಿ. ಇದು ಕಾಮಿಡಿ ಅನ್ಬೇಕು, ಇದು ಸೀರಿಯಸ್ನೆಸ್ ಅನ್ಬೇಕು ಗೊತ್ತಾಗಲ್ದು. ಅವನ್ ಪಾಡಿಗೆ ಪಾಪ ಅವ್ನ್ ಮಲ್ಗ್ಯಾನ, ಇಲ್ಲಂದಿಲ್ಲ. ಸುಸ್ತಾಗಿದ್ದ ಮಲ್ಗ್ಯಾನ. ಆದ್ರ ಒಂದ್ ಸೈಡ್ಗೆ ಹಾಕಿ ಯಾರ ಅಡ್ಡಾಡಿಲ್ ಜಗದಾಗ ಹೋಗಿ ಮಾಡಿದ್ರ ಅದೊಂಥರ ಖುಷಿ ಪಡೋ ವಿಷಯ ಇತ್ತು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಈ ತರ ಘಟನೆಗಳು ನಂಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಈ ವಿಷಯನ. ಅದಕ್ಕೆ ನಿಮ್ಗೆ ಹೇಳ್ಬೇಕು ಅನಿಸ್ತು. ಅದಕ್ಕೆ ನಾನು ವಿಡಿಯೋ ಮಾಡಿ ನಿಮ್ಗೆಲ್ಲರಿಗೂ ಜನಕ್ಕೆ ತಲುಪಿಸ್ತಾ ಇದ್ದೇನೆ. ನಿಮ್ಗೇನು ಅನಿಸ್ತು ಕೊನೆಯವರೆಗೆ ನೋಡಿ ಕಮೆಂಟ್ ಮಾಡಿ ಹೇಳಿ ನಮಗೆ. ಕಾರಲ್ಲಿ ಮಲಗಿ ಬಿಟ್ಟಿದ್ದಾನೆ, ಹೊಸ ವಿಷಯ ಅಲ್ಲ. ಜನ ಎಲ್ಲ ಎಷ್ಟ್ ಕೂಗಿದ್ರು ಹೇಳ್ತಾನ ಇಲ್ಲ. ಜನ ಜಾತ್ರೆ ಆದ್ರೂ ಹೇಳ್ತಾನ ಇಲ್ಲ. ಅವನು ಏನ್ ಸಮಸ್ಯೆ ಆಗಿದೆ, ಏನ್ ಕಾರಣ ಅನ್ನೋದು ಗೊತ್ತಿಲ್ಲ. ಅದು ಎಣ್ಣೆ ಹೊಡೆದಾನಂತ ವಿಷಯಗಳು ಬಂದ್ವು. ಅದ್ರ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ಅದೇನಾಗಿದೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಿಮ್ಗೇನಾದ್ರ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ.